ಹೋರಾಟ ಅದಕ್ಕೆ ಈಗ ಅದಕ್ಕಿಂತ ಜಾಸ್ತಿ ಆಗಿದೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಈಗ ಗೊತ್ತಾಗ್ತಾ ಇದೆ ಅದು ಬಹಳ ಹಾಳ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಟೆಂಡರ್ ಕರೆದಾಗ ಟೆಂಡರ್ ಇಂಪ್ಲಿಮೆಂಟ್ ಮಾಡಕ್ಕೂ ಬಿಡ್ಲಿಲ್ಲ, ಕೋರ್ಟ್ಗೆ ಹೋಗ್ತಾರೆ. ಇದೊಂದು ದೊಡ್ಡ ಮಾಫಿಯಾ ಇದೆ, ಇವತ್ತಿಂದ ಅಲ್ಲ, ಬಹಳ ವರ್ಷ, ಸುಮಾರು 30-40 ವರ್ಷದಿಂದ ಮಾಫಿಯಾ ಇದೆ. ನಾನು ಪ್ರಯತ್ನ ಮಾಡಿದೆ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಾಗ 3 ದಿನ ಕಸ ಎತ್ತದೇ ನಿಲ್ಲಿಸ್ಬಿಟ್ರು. ಒತ್ತಡ ಶುರುವಾಯಿತು, ಅಪ್ಪ ನೀವೇ ಮಾಡ್ರಿ ಅನ್ನೋ ಸ್ಥಿತಿಗೆ ಬಂದ್ಬಿಟ್ರಿ ನಾವು. ಅದಕ್ಕೆ ಏನಾನ ಸಪರೇಟ್ ಒಂದು ಬಿಲ್ ತಂದ್ಬಿಡಿ, ಆ ಗೂಂಡಾ ಆಕ್ಟ್ ಆಗೋದು ಅಥವಾ ಏನು ಸ್ಟ್ರೈಕ್ ಮಾಡದೆ ಇರಕ್ಕೆ. ಯಾಕಂದ್ರೆ ಇದು ಎಸೆನ್ಷಿಯಲ್. ಯಾವ ರೀತಿ ಕರೆಂಟು, ನೀರು ಯಾವ ರೀತಿ ಎಸೆನ್ಷಿಯಲ್ ಇದೆ, ಫೈರು, ಇದೆಲ್ಲ ಎಸೆನ್ಷಿಯಲ್ ಇದೆ. ಎಸೆನ್ಷಿಯಲ್ ಆಕ್ಟ್ ಇದೆಯಲ್ಲ, ಅದರಲ್ಲಿ ಈ ಲೈನ್ ಸೇರಿಸ್ಬಿಡಿ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತಾ ಇದೆ. ನಾನು ಪ್ರಯತ್ನ ಮಾಡಿದ್ದೀನಿ. ಈಗ ನಿಮಗೆ ಅಧಿಕಾರ ಇದೆ, ದಯವಿಟ್ಟು ಆಕ್ಟ್ ಅನ್ನಿ, ನಾವು ಪಾಸ್ ಮಾಡ್ತೀರಿ. ನೀವು ಇವ್ರನ್ನ ಮಾಫಿಯಾನ ಬಗ್ ಬಡಿಯಕ್ಕೆ ಏನ್ ಬೇಕಾದ್ರೂ ನಮ್ಮ ಕಡೆಯಿಂದ ಸಪೋರ್ಟ್ ಕೊಡ್ತಾ ಇದ್ದೀವಿ. ಅಧ್ಯಕ್ಷ ಒಂದು ನಿಮಿಷ ಏನಪ್ಪ, ಅಪೋಸಿಷನ್ ವಿರೋಧ ಪಕ್ಷದ ನಾಯಕ ಆಯ್ತು. ಅಧ್ಯಕ್ಷ ಅವ್ರು ಏನ್ ಹೇಳಿದ್ದಾರೆ, ಅವ್ರಿಗೆ ಅನುಭವ ಆಗಿದೆ, ನನಗೂ ಅನುಭವ ಆಯ್ತು. 2.5 ವರ್ಷದಿಂದ ಕೊನೆಗೆ ಇದನ್ನ ಈ ಪ್ಯಾಕೇಜ್ ಅವರೇ ತಂದಿರು, 89 ಪ್ಯಾಕೇಜು ಇಂಪ್ಲಿಮೆಂಟ್ ಮಾಡಕ್ಕೆ ಆಗ್ಲಿಲ್ಲ. ತಿರ್ಗಾ ಅವರು ಕೋರ್ಟ್ಗೆ, ಬೇರೆಯವರೆಲ್ಲ ಸೇರಿ ಕೋರ್ಟ್ಗೆ ಹಾಕ್ಸಿದ್ರು. ಈಗ ಏನೋ ಮಾಡಿ ಕೋರ್ಟಲ್ಲಿ ಮಾಡಿ ಈಗ 33 ಪ್ಯಾಕೇಜ್ ಅಂತ ತಂದು ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜು, ದೊಡ್ಡ ಕ್ಷೇತ್ರದಲ್ಲಿ 1-2 ಪ್ಯಾಕೇಜ್ ಎಕ್ಸ್ಟ್ರಾ ಮಾಡಿ 33 ಪ್ಯಾಕೇಜ್ ಅಂತ ಮಾಡಿದ್ವಿ. ಇದಲ್ಲದೆ ಬೆಂಗಳೂರು ಸುತ್ತಮುತ್ತಲೂ ಕೂಡ ಇದೆಯಲ್ಲ, ಆ ಸುತ್ತಮುತ್ತಲೂ ಕೂಡ ಸುಮಾರು 2,500 ಟನ್ ಆಗ್ತಾ ಇದೆ. ಒಟ್ಟು 8,000 ಟನ್ನು ಕಸ ಬರ್ತಾ ಇದೆ. ಕೃಷ್ಣ ಬೈರೇಗೌಡರೆಲ್ಲ ಇಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿರಂತೂ ಅವ್ರದ್ದು ಮತ್ತು ಪಾಪ ಅರವಿಂದ್ ನಿಂಬಾವಳಿ ಅವ್ರ ಹಳೆ ಕ್ಷೇತ್ರ, ಅವ್ರ ವೈಫ್ ಇದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಪಾಪ ಪರಿಸ್ಥಿತಿ ನೋಡಿ ನನಗೆ ಬಹಳ ನೋವಾಗ್ತದೆ. ಸೊ ಧೀರಜ್ ಅವರು ಏನು ಗಾಬರಿ ಮಾಡ್ಕೊಡೋದು ಬೇಡ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಹಳ ಚೆನ್ನಾಗಿ ಬಂದಿದೆ, ನಾವು ಇದನ್ನು ಬಗೆಹರಿಸ್ತೀವಿ. ಏನು ನಮ್ಮ ಸುರೇಶ್ ಅವರು ಮತ್ತು ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಈ ಒಂದು ಮಾಫಿಯಾನ ಮಟ್ಟ ಹಾಕ್ಲಿಕ್ಕೆ ಏನ್ ಬೇಕೋ ನಾನು ಖಂಡಿತ ಅದಕ್ಕೆ ಕಾನೂನಲ್ಲಿ ನಾನು ನೋಡ್ತೀನಿ. ವಾಟ್ ಎವರ್ ಇಸ್ ನಾಟ್ ಅವೈಲಬಲ್ ದೇರ್, ಖಂಡಿತ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆನ ನಾನು ಮಾಡ್ತೀನಿ. ಬಯೋಗ್ಯಾಸ್ ಪ್ಲಾಂಟ್ಗೆ ನಾವು ಕೆಸಿಡಿಸಿಯಲ್ಲಿ ಸರ್ ಕೊಮ್ಮನಹಳ್ಳಿಯಲ್ಲಿ ಸುಮಾರು 500 ಟನ್ ಕಸ ಬರೋಂಥದ್ದು ಸರ್. ಅದು ಕಳೆದ 4-5 ತಿಂಗಳಿಂದನೇ ಪೂಜೆ ಮಾಡಿ ಶುರು ಮಾಡಬೇಕಾಗಿತ್ತು. ಕೆಸಿಡಿಸಿ ಬಯೋಗ್ಯಾಸ್ ಶುರುನೇ ಆಗ್ತಾ ಇಲ್ಲ ಸರ್. ಆಯ್ತು, ಪುಣ್ಯರಾಜ್ ಬರ್ತೀನಿ, ಪೂಜೆ ಏನು ಇಮಿಡಿಯೇಟ್ ಆಗಿ ಅದನ್ನ ಮತ್ತೆ ನೀವು ಆ ಬಯೋಗ್ಯಾಸ್ ಪ್ಲಾಂಟ್ ಗಲಾಟೆ ಶುರು ಆಗ್ಬಿಡುತ್ತೆ. ಈಗ ಅದಕ್ಕೆ ತಕ್ಷಣ ಅದನ್ನು ಸ್ಟಾರ್ಟ್ ಮಾಡಬೇಕಿಲ್ಲ, ಅದು ಬೇರೆ ಕಡೆ ಆದ್ರೂ ಸ್ಥಳಾಂತರ ಹೇಳಿದ್ರಲ್ಲ. ಉಪಮುಖ್ಯಮಂತ್ರಿಗಳು ಏನು ಹೊಸ ಟೆಕ್ನಾಲಜಿ ಉಪಯೋಗಿಸ್ತಾ ಇದೀವಿ ಅನ್ನೋ ಮಾತನ್ನು ಹೇಳಿದರೆ, ಅದು ಇಂಪ್ಲಿಮೆಂಟ್ ಆದಾಗ ಮಾತ್ರ ಇವೆಲ್ಲವನ್ನು ಕಾರ್ಯಗತ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಒಂದ್ ಕಡೆ ನಾವು ಹೇಳ್ತೀವಿ, ಅದು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಮಾಡದ ಹೋದಾಗ ಈ ರೀತಿಯಾದಂತಹ ಪ್ರಸಂಗಗಳು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಈಗ ಎಲ್ಲಿ ಕಸ ಹಾಕ್ಸಕ್ಕಾಗಲ್ಲ, ಅಲ್ಲಿ ಸುತ್ತಮುತ್ತಲು ವಾಸನೆ ಬರತಕ್ಕದ್ದು, ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತೆ ಹಂಗಾಗಿ ಆ ಏನ್ ಹೊಸ ಟೆಕ್ನಾಲಜಿ ಇದೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿ ಅದು ಕಾರ್ಯಗತ ಆದಾಗ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಕ್ಲಾರಿಫಿಕೇಶನ್ ನಿಮಿಷ ಸತೀಶ್ ಕ್ಲಾರಿಫಿಕೇಶನ್ ಕೇಳಿ ಬಿಡ್ಲಿ. ಸತೀಶ್, ನಾನು ಮಂಗಳೂರವ್ರಿಗೆ ನಾನು ಅಭಿನಂದಿಸ್ತೀನಿ. ಮಂಗಳೂರವ್ರಿಗೆ ಈಗೆಲ್ಲ ಪ್ರೈಮ್ ಮಿನಿಸ್ಟರ್ ಕೂಡ ಅದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ. ನನ್ನ ಒಂದು ಹುಳ ಹಾಕ್ಬಿಟ್ಟು ಸ್ವಲ್ಪ ನಿಮಿಷ ರಾಜೇಶ್ ನಾಯ್ಕರು ಅದನ್ನ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ ಅವ್ರ ಮನೆಯಲ್ಲಿ. ಯಾರಾದ್ರೂ ನೋಡ್ಕೊಂಡು ಬಂದ್ರೆ ಒಳ್ಳೇದಾಗುತ್ತೆ. ವ್ಯಕ್ತಿ ಮಾಡ್ತಾನೆ ಅಂದ್ರೆ ಉಳಿದವ್ರು. ಪ್ರೈಮ್ ಮಿನಿಸ್ಟರ್ ಟ್ವೀಟ್ ಮಾಡಿದೆ ಹೇಳ್ತಾ ಇದ್ದೀನಿ, ನೀನು ಮಧ್ಯೆ ಹೇಳ್ತಾ ಇದೆಯಲ್ಲ. ಅದೇ ನಮ್ದೇ ಅದು ಮಾಡಿದ್ರು. ಮಂಗಳೂರಲ್ಲೂ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ವರ್ಮ್ಸ್, ಒಂದು ಹೊಸ ನಮ್ಮ ರೇಷ್ಮೆ ಹುಳ ತರ ಹುಳ ತಂದು ಮಾಡಂತ ಬ್ಲಾಕ್ ಸೆಲ್ಡರ್ ಫ್ಲೈ ಅಂತ ಅಂದ್ಬಿಟ್ಟು ಒಂದು ಹುಳ, ಅದು ಎಲ್ಲ ತಿಂತದೆ, ಗೊಬ್ಬರ ಮಾಡ್ತದೆ. ಅದನ್ನ ಈಗ ನಾನು ಬೆಂಗಳೂರಲ್ಲೂ ಇಂಟ್ರೊಡ್ಯೂಸ್ ಮಾಡಕ್ಕೆ, ಮಂಗಳೂರಲ್ಲಿ ಏನ್ ನಡೆದಿದೆ ಅದನ್ನ ನಾನು ಬಹಳ ಚೆನ್ನಾಗಿ ಮಂಗಳೂರಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದಲ್ಲದೆ ಕೂಡ ನಾನು ಬೇರೆ ಬೇರೆ 3-4 ಕಡೆ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಅವ್ರೇನು ಅವ್ರ ಮನೇಲಿ ಏನ್ ಹೇಳ್ತಾರೆ ಅಂತಿರಲ್ಲ, ಬೇಕಾದ್ರೆ ನಿಮ್ಮ ಮನೆ ಕರೀರಿ, ಬರ್ತೀನಿ ನಾನು, ಅದನ್ನು ನೋಡಕ್ ಬರ್ತೀನಿ. ಬರ್ಬೇಕು ಸರ್ ಒಂದ್ಸಲ. ನಾನು ಅಧ್ಯಕ್ಷರಿಗೆ ಓಪನ್ ಫಾರ್ ಆಲ್ ಸಜೆಷನ್ಸ್ ವಾಟ್ ಎವರ್ ಯು ಗಿವ್. ನೀವೇನ್ ಕೊಡ್ತೀರಿ ಒಳ್ಳೇದ್ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೀವ್ ಎಲ್ಲಿ ಕರೀತೀರ ಬರ್ತೀನಿ. ನಮ್ದು ಸುತ್ತಮುತ್ತಲು ನಿಮ್ದು ಪ್ರಯೋಗ ಮಾಡಕ್ ತಯಾರಿದ್ದೀನಿ. ಎಲ್ಲ ಸತೀಶ್ ರೆಡ್ಡಿ
ಸರ್, ಮುನ್ರಾಜ್ ಉಪಮುಖ್ಯಮಂತ್ರಿಗಳು ಹೇಳಿರುವಂತ ಎಲ್ಲಾ ಅಂಶಗಳನ್ನ ನಾನು ಪರ್ಸನಲ್ ಆಗು ಭೇಟಿ ಮಾಡಿದಾಗ ಅವ್ರು ತಿಳಿಸಿದ್ದಾರೆ ಸರ್. ಆದ್ರೆ ನಾನ್ ಕೇಳ್ಕೊಂತ ಇರೋದು ಒಂದೇ ಸರ್, ಇದು ಮುಚ್ಚಿರುವಂತ ಘಟಕ. ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2016ನೇ ಇಸ್ವಿಯಲ್ಲಿ ಬಿಕಾಸ್ ಆಫ್ ವಾಟರ್ ಪೊಲ್ಯೂಷನ್, ಬಿಕಾಸ್ ಆಫ್